ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇಂದು ಜಾಗತಿಕ ರಕ್ಷಣಾ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿರುವ ಒಂದು ಮಹತ್ವದ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳೋಣ. ಟರ್ಕಿ ತನ್ನ ಬಳಿ ಇರುವ ರಷ್ಯಾ ನಿರ್ಮಿತ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಒಂದು ಗಲ್ಫ್ ಕಂಟ್ರಿಗೆ ಮಾರಾಟ ಮಾಡಿರುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಹೊರ ಬಿದ್ದಿದೆ. ಈ ಸುದ್ದಿ ಇನ್ನೂ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಆದರೆ ಟರ್ಕಿಯ ಪ್ರಮುಖ ಪತ್ರಿಕೆ ಹುರಿಯತ್ನ ಹಿರಿಯ ವಿಶ್ಲೇಷಕ ಅಬ್ದುಲ್ ಖದೀರ್ ಸೆಲ್ವಿ ನೀಡಿರುವ ಮಾಹಿತಿಯಿಂದ ಈ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ವರದಿಗಳ ಪ್ರಕಾರ ಈ S-400 ಸಿಸ್ಟಮ್ ಅನ್ನು ಖರೀದಿಸಿರುವ ದೇಶ ಯಾವುದು ಎಂಬುದು ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಆದರೆ UAE ಅಥವಾ ಕತಾರ್ ಈ ಎರಡರಲ್ಲಿ ಯಾವುದಾದರೂ ಒಂದು ದೇಶ ಖರೀದಿದಾರನಾಗಿರಬಹುದು ಎಂದು ಹೇಳಲಾಗಿದೆ. ಅಂತಿಮ ನಿರ್ಧಾರ ಮಧ್ಯರಾತ್ರಿಯವರೆಗೂ ನಡೆದ ಮಾತುಕತೆಗಳ ನಂತರವೇ ಪೂರ್ಣಗೊಂಡಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದಾಗ್ಯೂ ಅಧಿಕೃತ ಘೋಷಣೆ ಹೊರಬರುವವರೆಗೆ ಈ ಮಾಹಿತಿಯನ್ನು ಎಚ್ಚರಿಕೆಯಿಂದಲೇ ನೋಡಬೇಕಾಗಿದೆ. ಈ ಬೆಳವಣಿಗೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳೋಣ. 2017ರಲ್ಲಿ ಟರ್ಕಿ ಸುಮಾರು $2.5 ಬಿಲಿಯನ್ ಮೌಲ್ಯದ ಒಪ್ಪಂದದ ಮೂಲಕ ರಷ್ಯಾದಿಂದ 4 ವಿಭಾಗಗಳ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿಸಿತ್ತು. ಬಳಿಕ 2019ರಲ್ಲಿ ಈ ವ್ಯವಸ್ಥೆಗಳ ವಿತರಣೆಯೂ ಕೂಡ ಪೂರ್ಣಗೊಂಡಿತ್ತು. ಆದರೆ ಈ ನಿರ್ಧಾರವನ್ನು ಯುನೈಟೆಡ್ ಸ್ಟೇಟ್ಸ್ ಮತ್ತು ನ್ಯಾಟೋ ತೀವ್ರವಾಗಿ ವಿರೋಧಿಸಿತು. ಕಾರಣ S-400 ಮತ್ತು F-35 ಸ್ಟೆಲ್ತ್ ಫೈಟರ್ ಜೆಟ್ಗಳು ಒಂದೇ ದೇಶದಲ್ಲಿ ಕಾರ್ಯನಿರ್ವಹಿಸಿದರೆ ಅತ್ಯಂತ ರಹಸ್ಯ ತಂತ್ರಜ್ಞಾನ ರಷ್ಯಾಕ್ಕೆ ಸೋರಿಕೆಯಾಗುವ ಸಾಧ್ಯತೆ ಇದೆ ಎಂಬ ಆತಂಕ ಅಮೆರಿಕಕ್ಕೆ ಇತ್ತು. ಇದರ ಪರಿಣಾಮವಾಗಿ ಟರ್ಕಿಯನ್ನು F-35 ಪ್ರೋಗ್ರಾಂನಿಂದ ಹೊರಗಿಡಲಾಯಿತು. ಜೊತೆಗೆ ಕ್ಯಾಟ್ಸಾ ಸ್ಯಾಂಕ್ಷನ್ ಕೂಡ ವಿಧಿಸಲಾಯಿತು. ಇದರಿಂದ ಟರ್ಕಿಯ ವಾಯುಪಡೆಯ ಆಧುನೀಕರಣದ ಯೋಜನೆಗೆ ದೊಡ್ಡ ಹೊಡೆತ ಬಿತ್ತು. ಆದರೆ ಇಲ್ಲಿ ಗಮನಿಸಬೇಕಾದ ಅತ್ಯಂತ ಕುತೂಹಲಕಾರಿ ವಿಷಯವು ಏನೆಂದರೆ ಟರ್ಕಿ ಇಷ್ಟೊಂದು ಬೆಲೆಯನ್ನು ಕೊಟ್ಟು S-400 ಅನ್ನು ಖರೀದಿಸಿದರೂ ಅದನ್ನು ಎಂದಿಗೂ ಕಾರ್ಯಾಚರಣೆಗೆ ತಂದಿಲ್ಲ. ಅಂದರೆ ವ್ಯವಸ್ಥೆ ದೇಶದಲ್ಲೇ ಇದ್ದರೂ ಅದನ್ನು ಸಕ್ರಿಯಗೊಳಿಸಲೇ ಇಲ್ಲ. ಇದರ ಹಿಂದೆ ಒಂದು ಪ್ರಮುಖ ತಂತ್ರಜ್ಞಾನದ ಲೆಕ್ಕಾಚಾರ ಇದೆ ಎಂದು ರಕ್ಷಣಾ ತಜ್ಞರು ಅಭಿಪ್ರಾಯ ಪಡುತ್ತಾರೆ. ಭವಿಷ್ಯದಲ್ಲಿ ಮತ್ತೆ F-35 ಅನ್ನು ಪಡೆಯುವ ಅವಕಾಶ ಕಳೆದುಕೊಳ್ಳಬಾರದು ಎಂಬ ಕಾರಣಕ್ಕೆ ಟರ್ಕಿ ಉದ್ದೇಶ ಪೂರ್ವಕವಾಗಿ S-400 ಅನ್ನು ನಿಷ್ಕ್ರಿಯವಾಗಿಯೇ ಉಳಿಸಿಕೊಂಡಿದೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಇದೀಗ ಟರ್ಕಿ ತನ್ನ ಹೊಸ ಸ್ಟೀಲ್ ಡೋಮ್ ಎಂಬ ಬಹುಪದರದ ವಾಯುರಕ್ಷಣಾ ಯೋಜನೆಯನ್ನು ನಿರ್ಮಿಸುತ್ತಿದೆ. ಇದು AI ತಂತ್ರಜ್ಞಾನ ಮತ್ತು ನೆಟ್ವರ್ಕ್ ಸೆಂಟ್ರಿಕ್ ವ್ಯವಸ್ಥೆಯ ಸಹಾಯದಿಂದ ದೇಶದ ಸಂಪೂರ್ಣ ವಾಯು ಪ್ರದೇಶವನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ. ಆದರೆ ಆಶ್ಚರ್ಯದ ವಿಷಯವು ಏನೆಂದರೆ ಈ ಹೊಸ ಸ್ಟೀಲ್ ಡೋಮ್ ಯೋಜನೆಯಲ್ಲಿ S-400ಗೆ ಯಾವುದೇ ಸ್ಥಾನವೇ ಇಲ್ಲ. ಅದರ ಬದಲಿಗೆ ಟರ್ಕಿ ಈಗ ನ್ಯಾಟೋ ರಾಷ್ಟ್ರಗಳಿಂದ ಹೊಸ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಖರೀದಿಸಲು ಪ್ರಯತ್ನಿಸುತ್ತಿದೆ. ಇತ್ತೀಚೆಗೆ ಟರ್ಕಿಯ ರಕ್ಷಣಾ ಸಚಿವ ಯಾಸರ್ ಗುಲೇರ್ ಮಾತನಾಡಿ ದೇಶದ ಭದ್ರತಾ ಅಗತ್ಯಗಳನ್ನು ಪೂರೈಸುವ ಯಾವುದೇ ತಂತ್ರಜ್ಞಾನವನ್ನು ಪರಿಗಣಿಸಲು ನಾವು ಸಿದ್ಧರಿದ್ದೇವೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಅಮೆರಿಕದ ಪ್ಯಾಟ್ರಿಯಾಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ಫ್ರಾನ್ಸ್ ಮತ್ತು ಇಟಲಿಯ ಜಂಟಿ ಅಭಿವೃದ್ಧಿಯ SAMPT ಏರ್ ಡಿಫೆನ್ಸ್ ಸಿಸ್ಟಮ್ ಕುರಿತು ಗಂಭೀರ ಚರ್ಚೆಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ಅವರು ಮತ್ತೊಂದು ಮಹತ್ವದ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ರಕ್ಷಣಾ ಒಪ್ಪಂದವಾದರೂ ಅದು ಕೇವಲ ಖರೀದಿಗೆ ಸೀಮಿತವಾಗಿರದೆ ಟೆಕ್ನಾಲಜಿ ಟ್ರಾನ್ಸ್ಫರ್, ಜಾಯಿಂಟ್ ಪ್ರೊಡಕ್ಷನ್ ಹಾಗೂ ದೀರ್ಘಕಾಲದ ಸಹಕಾರವನ್ನು ಒಳಗೊಂಡಿರಬೇಕು ಎಂಬುದು ಟರ್ಕಿಯ ನಿಲುವಾಗಿದೆ. ಇದರ ನಡುವೆ ರಾಯ್ಟರ್ಸ್ ನ ವರದಿಯ ಪ್ರಕಾರ ಹಲವು ವರ್ಷಗಳಿಂದ ವಿರೋಧಿಸುತ್ತಿದ್ದ ಫ್ರಾನ್ಸ್ ಈಗ SAMPT ಮಾರಾಟದ ಬಗ್ಗೆ ತನ್ನ ನಿಲುವನ್ನು ಮೃದುಗೊಳಿಸಿದೆ ಎನ್ನಲಾಗಿದೆ. ಕಳೆದ ತಿಂಗಳು ಫ್ರಾನ್ಸ್ ಅಧ್ಯಕ್ಷರಾದ ಎಮಾನ್ಯುಯಲ್ ಮ್ಯಾಕ್ರೋನ್ ಮತ್ತು ಇಟಲಿಯ ಪ್ರಧಾನಿಯಾದ ಜಾರ್ಜಿಯಾ ಮೆಲೋನಿ ನಡುವಿನ ಮಾತುಕತೆಗಳ ಬಳಿಕ ಈ ಬದಲಾವಣೆ ಕಂಡು ಬಂದಿದೆ ಎಂದು ವರದಿಗಳು ತಿಳಿಸಿವೆ. ಇದೀಗ ಎಲ್ಲರ ಗಮನ ಸೆಳೆದಿರುವ ಪ್ರಮುಖ ಪ್ರಶ್ನೆ ಒಂದೇ: ಟರ್ಕಿ ನಿಜವಾಗಿಯೂ ತನ್ನ S-400 ವ್ಯವಸ್ಥೆಯನ್ನು ಮಾರಾಟ ಮಾಡಬಹುದೇ? ಇಲ್ಲೊಂದು ಕಾನೂನು ಸಂಬಂಧಿತ ಅಡೆತಡೆ ಇದೆ. ರಷ್ಯಾದೊಂದಿಗೆ
ರಷ್ಯಾದೊಂದಿಗೆ ಮಾಡಿಕೊಂಡಿರುವ ಮೂಲ ಒಪ್ಪಂದದ ಪ್ರಕಾರ ಎಂಡ್ ಯೂಸರ್ ಸರ್ಟಿಫಿಕೇಟ್ ಕಾರಣದಿಂದ ರಷ್ಯಾದ ಅನುಮತಿ ಇಲ್ಲದೆ ಈ ವ್ಯವಸ್ಥೆಯನ್ನು ಮತ್ತೊಂದು ದೇಶಕ್ಕೆ ಮಾರಾಟ ಮಾಡುವ ಅವಕಾಶ ಇಲ್ಲ. ಹೀಗಾಗಿ ಅಧಿಕೃತ ಅನುಮತಿ ಇಲ್ಲದೆ ಮಾರಾಟ ನಡೆದಿದ್ದರೆ ಅದು ಒಪ್ಪಂದದ ಷರತ್ತುಗಳಿಗೆ ವಿರುದ್ಧವಾಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಅಧಿಕೃತ ಘೋಷಣೆ ಹೊರಬರುವವರೆಗೆ ಯಾವುದೇ ತೀರ್ಮಾನಕ್ಕೆ ಬರುವುದು ಸರಿಯಲ್ಲ. ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಇನ್ನೊಂದು ದೊಡ್ಡ ಕತೆ ಇದೆ ಸ್ನೇಹಿತರೆ. ಅದೇ ಅಮೆರಿಕದ F-35 ಯುದ್ಧ ವಿಮಾನದ ಕಾರ್ಯಕ್ರಮಕ್ಕೆ ಮತ್ತೆ ಮರಳುವುದು. ಇತ್ತೀಚಿನ ನ್ಯಾಟೋ ಸಮ್ಮಿಟ್ ವೇಳೆ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾದ ನಂತರ ಟರ್ಕಿಯ ಅಧ್ಯಕ್ಷ ರಿಸಿಪ್ ತಯ್ಯಿಪ್ ಎರ್ಡೋಗನ್ F-35 ಪ್ರೋಗ್ರಾಂ ಕುರಿತು ಉತ್ತಮ ನಿರ್ಧಾರ ಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಡೊನಾಲ್ಡ್ ಟ್ರಂಪ್, ಇದು ನಾವು ಪರಿಶೀಲಿಸುತ್ತಿರುವ ವಿಷಯ. F-35 ವಿಶ್ವದ ಅತ್ಯುತ್ತಮ ಯುದ್ಧ ವಿಮಾನಗಳಲ್ಲಿ ಒಂದು. ಸೂಕ್ತ ಪರಿಸ್ಥಿತಿ ನಿರ್ಮಾಣವಾದರೆ ನಾವು ಇದನ್ನು ಖಂಡಿತ ಪರಿಗಣಿಸುತ್ತೇವೆ ಎಂದು ಹೇಳಿದ್ದಾರೆ. ಇದೇ ಸಮಯದಲ್ಲಿ ಕ್ಯಾಟ್ಸಾ ಸ್ಯಾಂಕ್ಷನ್ ಬಗ್ಗೆ ಕೇಳಿದ ಪ್ರಶ್ನೆಗೆ, ನಾವು ನಮ್ಮ ಸ್ನೇಹಿತ ರಾಷ್ಟ್ರಗಳ ಮೇಲೆ ನಿರ್ಬಂಧಗಳನ್ನು ಇರಿಸಲು ಬಯಸುವುದಿಲ್ಲ ಎಂದು ಹೇಳಿರುವುದು ಅಂತಾರಾಷ್ಟ್ರೀಯ ವಲಯದಲ್ಲಿ ಹೊಸ ನಿರೀಕ್ಷೆಯನ್ನು ಹುಟ್ಟಿಸಿದೆ. ಆದರೆ ಈ ವಿಚಾರಕ್ಕೆ ಎಲ್ಲರೂ ಒಪ್ಪಿಲ್ಲ. ಇಸ್ರೇಲ್ನ ಪ್ರಧಾನಿಯಾದ ಬೆಂಜಮಿನ್ ನೆತನ್ಯಾಹು ಟರ್ಕಿಗೆ F-35 ಅನ್ನು ಮಾರಾಟ ಮಾಡಿದರೆ ಮಧ್ಯಪ್ರಾಚ್ಯದ ಶಕ್ತಿಯ ಸಮತೋಲನ ಬದಲಾಗಬಹುದು ಎಂದು ಅಮೆರಿಕವನ್ನು ಎಚ್ಚರಿಸಿದ್ದಾರೆ. ಇಸ್ರೇಲ್ ಹಲವು ವರ್ಷಗಳಿಂದ ಟರ್ಕಿಗೆ F-35 ಯುದ್ಧ ವಿಮಾನವನ್ನು ನೀಡುವುದನ್ನು ವಿರೋಧಿಸುತ್ತಲೇ ಬಂದಿದೆ. ಏಕೆಂದರೆ ತನ್ನ ಸೇನಾ ಶಕ್ತಿಯ ಮೇಲುಗೈ ಮುಂದುವರಿಯಬೇಕು ಎಂಬುದು ಇಸ್ರೇಲ್ನ ಪ್ರಮುಖ ಗುರಿಯಾಗಿದೆ. ಒಟ್ಟಿನಲ್ಲಿ ನೋಡಿದರೆ ಟರ್ಕಿ ತನ್ನ S-400 ವ್ಯವಸ್ಥೆಯನ್ನು ನಿಜವಾಗಿಯೂ ಮಾರಾಟ ಮಾಡುತ್ತದೆಯಾ? ಅದಕ್ಕೆ ರಷ್ಯಾ ಕೂಡ ಒಪ್ಪಿಗೆ ನೀಡುತ್ತದೆಯೇ? ಇದರ ಬದಲಿಗೆ ಪ್ಯಾಟ್ರಿಯಾಟ್ ಅಥವಾ SAMPT ಖರೀದಿಸುತ್ತದೆಯೇ? ಮತ್ತು ಅತ್ಯಂತ ಮುಖ್ಯವಾಗಿ ಹಲವು ವರ್ಷಗಳ ನಂತರ ಮತ್ತೆ F-35 ಪ್ರೋಗ್ರಾಂಗೆ ಮರಳುವ ಅವಕಾಶ ದೊರೆಯುತ್ತದೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೂ ಮುಂದಿನ ಕೆಲವು ವಾರಗಳಲ್ಲಿ ಸ್ಪಷ್ಟ ಉತ್ತರ ಸಿಗುವ ಸಾಧ್ಯತೆ ಇದೆ. ಅಧಿಕೃತ ಘೋಷಣೆ ಹೊರಬಂದ ನಂತರ ಮಾತ್ರ ಈ ಬೆಳವಣಿಗೆಯ ನಿಜವಾದ ಚಿತ್ರಣ ತಿಳಿಯಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.